ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಈ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿರುವಂತ ಒಂದು ಶಾಸ್ತ್ರ ಏನು ಅಂತಂದ್ರೆ, ಪಂಚಭೂತಗಳಲ್ಲಿ ವಿಶೇಷವಾಗಿ ಭೂಮಿಯ ಒಂದು ಮಹತ್ವ ತುಂಬಾ ಮಾನವರಿಗೆ ವಿಶೇಷವಾದಂತ ಒಂದು ಶಕ್ತಿಯನ್ನು ತಂದು ಕೊಡ್ತದೆ. ಆದರೆ ನಾವು ತೆಗೆದುಕೊಳ್ಳುವಂತ ಭೂಮಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಿಕೊಡ್ತೀನಿ. ಈ ಸಂಚಿಕೆ ವಿಚಾರ ಇಷ್ಟೇ: ಯಾರು ಎಕರೆಗಟ್ಟಲೆ ಜಮೀನು ತಗೊಂಡುಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಬ್ಬ ಮನುಷ್ಯ, ಒಂದು ಫ್ಯಾಮಿಲಿ ಅಂದ್ರೆ ಒಂದು ನಿವೇಶನ ಬೇಕೇ ಬೇಕು. ಅದು 30-40ಗಿಂತ ಮೇಲೆ ಇದ್ರೆ ತುಂಬಾ ಒಳ್ಳೆಯದು. ಆದ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಆರೋಗ್ಯ, ಆಯುಷು, ಐಶ್ವರ್ಯ, ಸಂತಾನ ಭಾಗ್ಯ, ಪತಿ ಪತ್ನಿಯರ ಮಧ್ಯೆ ಸಂತೋಷವಾಗಿರ್ಬೋದು, ಹಾಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಗೌರವ ಬೇಕು ಅಂದ್ರೆ ನೀವು 30-40 ಸೈಟ್ ಅನ್ನ ತಗೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಇದು ನನ್ನ ಒಂದು ರಿಕ್ವೆಸ್ಟ್. ಯಾಕೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರ್ತದೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಏನಾದ್ರೂ ಒಂದು ಸಮಾಜದಲ್ಲಿ ನಾವು ಎಲ್ಲರಾಗಿ ಬದುಕಬೇಕು. ಯಾರಿಗಿಲ್ಲ ಆಸೆ? ಪ್ರತಿಯೊಬ್ಬರಿಗೆ ಇದೆ. ಹಾಗೇನೆ, ಯಾಕೆಂದ್ರೆ ಜೀವನದಲ್ಲಿ ನಾವ್ ಯಾರು ಬರ್ಬೇಕಾದ್ರೆ ಶ್ರೀಮಂತರಾಗಿ ಚಿನ್ನದ ಸ್ಪೂನ್ ಇಟ್ಕೊಂಡು ಬಂದಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಕಲ್ತ್ಕೊಂಡು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರ್ತದೆ. ಆದ್ರೆ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ಲಿಕ್ಕೆ ಹೊರಟಿರೋದು, ಯಾವ ರೀತಿಯ ನಿವೇಶನವನ್ನು ಖರೀದಿ ಮಾಡಬೇಕು, ತೆಗೆದುಕೊಳ್ಬೇಕು. ಕೆಲವರು ಹಣ ಇರ್ತದೆ, ನಿವೇಶನ ತಗೊಳ್ಳೋದಕ್ಕೆ ಅವರಿಗೆ ಪ್ಲಾನ್ ಇರಲ್ಲ. ಕೆಲವರು ಎಂತೆಂಥದ್ದು ನಿವೇಶನ ತೆಗೆದುಕೊಂಡು ತುಂಬಾ ಸಮಸ್ಯೆಗಳು ಪಡ್ತಾರೆ. ಸೈಟ್ ತಗೊಂಡ್ಮೇಲೆ ಚೆನ್ನಾಗಾದೆ ಅಂತ ಹೇಳೋರ್ ಬಾಯಲ್ಲೂ ನಾವು ಕೇಳಿದೀವಿ. ಈ ಸೈಟ್ ತಗೊಂಡಾದ್ಮೇಲೆ ನನಗೆ ಕಷ್ಟ ಆಯ್ತು, ಸಾಲ ಮೇಲೆ ಸಾಲ ಆಯ್ತು, ಸಮಸ್ಯೆ ಆಯ್ತು ಅನ್ನೋದನ್ನ ಕೇಳಿದೀವಿ. ಆದ್ರೆ ಭೂಮಿದು ತಪ್ಪಲ್ಲ. ಆದ್ರೆ ನಾವು ಆರಿಸ್ಕೊಳ್ಬೇಕಾದ್ರೆ ಯಾವ ರೀತಿಯ ಒಂದು ನಿವೇಶನ ಆರಿಸ್ಕೊಳ್ಬೇಕು ಅದು ಇಂಪಾರ್ಟೆಂಟು. ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸೋದು ತಪ್ಪಲ್ಲ. ಆದ್ರೆ ಎಂತ ಶಾಲೆಗೆ ಸೇರಿಸ್ತೀರಿ, ಎಂತ ಟೀಚರ್ ಜೊತೆ ನೀವು ಬಿಡ್ತೀರಿ, ಯಾವ ಗುರುಕುಲದಲ್ಲಿ ನೀವು ಬಿಟ್ಟು ನಿಮ್ಮ ಮಕ್ಕಳನ್ನು ಬೆಳೆಸಿ ಅದ್ರ ಮೇಲೆ ನಿಮಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಗೌರವ ಬರ್ತದೆ. ಹಾಗೇನೆ ನಿವೇಶನದಲ್ಲೂ ಒಂದು ಸ್ಥಾನಮಾನ ಗೌರವ ಬರಬೇಕಂದ್ರೆ ನಾನು ಮೊದಲನೆಯದು ಎಲ್ಲರಿಗೂ ಹೇಳೋದು, ನೋಡಿ, ಇದು ಒಂದು ನಿವೇಶನ ಕಾಣ್ತಾ ಇದೆಯಲ್ಲ, ತಿಳ್ಕೊಳ್ಳಿ, ಗಮನ ಇಟ್ಟು ತಿಳ್ಕೊಳ್ಳಿ. ಇದು ಒಂದು ನಿವೇಶನ. ಇದು ಪೂರ್ವದ ನಿವೇಶನ, ದಕ್ಷಿಣ, ಪಶ್ಚಿಮ, ಉತ್ತರ, ಇದೊಂದು ನಿವೇಶನ ಅಂತ ಇಟ್ಕೊಳ್ಳಿ. ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನಿವೇಶನ ಸ್ಟ್ರೈಟ್ ಅಂದ್ರೆ ಪೂರ್ವ ಆ ನೀಟನ್ನು ಸರಿಯಾಗಿ ಉಚ್ಚ ಸ್ಥಾನವನ್ನು ನೋಡ್ತಾ ಇರಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಆಗ್ನೇಯ ನೋಡುವಂತ ನಿವೇಶನಕ್ಕೆ ಕೈ ಹಾಕ್ಬೇಡಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ವಾಸ್ತು ತಜ್ಞರ ಸಲಹೆ ತೆಗೆದುಕೊಂಡು ತಗೊಳ್ಳಿ. ಹಾಗೇನೆ ಕೆಲವು ನೋಡಿ, ಈ ತರ ಇವಾಗ ಪೂರ್ವದ್ದು, ಹಾಗೆ ದಕ್ಷಿಣದ ನಿವೇಶನ ತೆಗೆದುಕೊಳ್ಬೇಕಾದ್ರೆ ಈ ದಕ್ಷಿಣ ನೈಋತ್ಯ ಬೆಳೆದಿರೋದು ಆ ದಿಕ್ಕನ್ನು ನೋಡೋಂತ ನಿವೇಶನ ಕೈ ಹಾಕ್ಬೇಡಿ. ಒಂದು ವೇಳೆ ತೆಗೆದುಕೊಂಡೇ ಆಗೋಗಿದೆ, ಏನ್ ಮಾಡೋಣ? ಮನೆ ಕಟ್ಟುವಾಗ ಸರಿ ಮಾಡ್ಕೊಳ್ಬೇಕು. ಮನೆ ಕಟ್ಟುವಾಗ ನೀವು ಸರಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಅಧೋಗತಿ ಬಂದ್ಬಿಡುತ್ತೆ. ಕೆಲವರು ಪೂರ್ವಾಗ್ನೇಯ ಬೆಳೆದಿರೋ ನಿವೇಶನ ಅಥವಾ ಪೂರ್ವಾಗ್ನೇಯ ನೋಡ್ತಿರುವಂತ ನಿವೇಶನ ತಗೊಳ್ತಾರೆ. ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಬೆಳೆದಿದ್ರೆ ತಪ್ಪಿಲ್ಲ, ಆದ್ರೆ ಉದ್ದೇಶಪೂರ್ವಕವಾಗಿ ಬೆಳೆಸಬಾರ್ದು. ಹಾಗೇನೆ ಪಶ್ಚಿಮ ನೈಋತ್ಯ ಬೆಳೆದಿರೋದು ಅಥವಾ ಪಶ್ಚಿಮ ನೈಋತ್ಯ ನೋಡ್ತಿರೋಂಥ ನಿವೇಶನ ಕೈ ಹಾಕ್ಬೇಡಿ. ಹಾಗೇನೆ ಉತ್ತರ ವಾಯುವ್ಯ ನೋಡ್ತಿರೋದು, ಉತ್ತರ ವಾಯುವ್ಯದ ಒಂದು ದಿಕ್ಕನ್ನ ನೋಡ್ತಾ ಇದ್ದಂತ ನಿವೇಶನ ಕೈ ಹಾಕ್ಬೇಡಿ. ಒಂದ್ ವೇಳೆ ತಗೊಂಡ್ರೆ ನಾನು ಆಗ್ಲೇ ಹೇಳ್ದಾಗೆ ನೀವು ಪರಿಪೂರ್ಣ ಸರಿಪಡಿಸ್ಕೊಳ್ಬಹುದು. ಹಾಗಂತ ಯಾವ ದಿಕ್ಕು ಬೆಳಿಲೂಬಾರ್ದು, ಯಾವ ದಿಕ್ಕು ಕಟ್ಟು ಆಗ್ಬಾರ್ದು. ಇದು ನೀವು ಗಮನಿಸ್ಬೇಕು. ಇದು ಈ ವಿಶೇಷ ನೋಡಿ, ಇದು ಬ್ರಹ್ಮಸ್ಥಾನ. ಓಕೆನಾ? ನಮಗೆ ಉಚ್ಚ ಸ್ಥಾನದಲ್ಲಿ ಪೂರ್ವದಲ್ಲಿ ಪ್ರವೇಶ ದ್ವಾರ ಕೊಡ್ಬೋದು, ಹಾಗೆ ಉತ್ತರದಲ್ಲಿ ಕೊಡ್ಬೋದು, ಪಶ್ಚಿಮ ವಾಯುವ್ಯದಲ್ಲಿ ಕೊಡ್ಬೋದು, ದಕ್ಷಿಣ ಆಗ್ನೇಯದಲ್ಲಿ ಕೊಡ್ಬೋದು. ನಿವೇಶನ ತೆಗೆದುಕೊಂಡ ಮೇಲೆ ಎಲ್ಲಾ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ ಬಂಧುಗಳೇ. ದಕ್ಷಿಣಕ್ಕೆ ಗ್ರಹಾಧಿಪತಿ ಬಂದು ಕುಜ, ವೆರಿ ಪವರ್ಫುಲ್. ಸೂರ್ಯ ಪೂರ್ವಕ್ಕೆ, ಬುಧ ಉತ್ತರಕ್ಕೆ, ಪಶ್ಚಿಮಕ್ಕೆ ಶನಿ. ಈ 4 ಜನರು ವೆರಿ ಪವರ್ಫುಲ್ ಗ್ರಹಾಧಿಪತಿಗಳು. ನಾವ್ ಏನ್ ಕೇಳಿದ್ರು ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಈ ಉದಾಹರಣೆಗೆ ನಿಮ್ಮ ಮನೆ ಒಂದೇ ಹೆಸರಿನವ್ರು ಇರಲ್ಲ. ಈಗ ಉದಾಹರಣೆಗೆ ನಂದು ಮೇಷ ರಾಶಿ, ನನಗೆ ಗ್ರಹಾಧಿಪತಿ ಬಂದು ಕುಜ. ನಾನು ಯಾವಾಗ್ಲೂ ಕುಜನ ಸ್ಮರಣೆ ಮಾಡಬೇಕು, ಕರೆಕ್ಟಾ? ಹಾಗಂತೇಳಿ ಬೇರೆ ದೇವ್ರು ಬಿಡಿ ನಾನು ಹೇಳ್ತಾ ಇಲ್ಲ, ಬೇರೆಯವ್ರಿಗೆ ಮಾಡಬೇಡಿ ಹೇಳ್ತಿಲ್ಲ. ಆದ್ರೆ ಗ್ರಹಾಧಿಪತಿ ಬಂದು ಕುಜ ಇರೋದ್ರಿಂದ ನಾನು ಹೆಚ್ಚು ಕುಜನ ಸ್ಮರಣೆ ಮಾಡೋದ್ರಿಂದ ನನಗೆ ಒಂದು ಹೆಚ್ಚು ನಾಲೆಡ್ಜ್ ಆಗ್ಬೋದು, ಅಥವಾ ಏನೋ ಒಂದು ಖುಷಿ ಸಂತೋಷ ಸಿಗುತ್ತೆ. ಹಾಗೆ ನಾನು ಮುಂದೆ ಅದು ಹೇಳ್ಕೊಡ್ತೀನಿ. ಈಗ ಗ್ರಹಾಧಿಪತಿ ಬೇಡ, ನಿವೇಶನ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನೋಡಿ, ಇದು ಒಂದು ನಿವೇಶನ ಆಗೋಯ್ತು. ಇನ್ನ ಈ ಒಂದು ನಿವೇಶನಕ್ಕೆ 18 ದಿಕ್ಕುಗಳಿದೆ. ಇದನ್ನ ಗಮನದಲ್ಲಿಟ್ಟುಕೊಳ್ಬೇಕು ನೀವು. 18 ದಿಕ್ಕಿಗೆ ಅನುಗುಣವಾಗಿ ನೀವು ಮನೆಯನ್ನ ಸರಿಪಡಿಸ್ಕೊಂಡಾಗ
8 1 ಎಷ್ಟು 9. 9 ಅಂದ್ರೆ ನಮ್ಮ ದೇಹದಲ್ಲಿ ಹೇಗೆ ನವ ದ್ವಾರಗಳಿದೆಯೋ, ನವ ರಂಧ್ರಗಳಿದೆಯೋ, ಹಾಗೆ ಒಂದು ನಿವೇಶನಕ್ಕೂ ಅಷ್ಟು ಒಂದು ಶಕ್ತಿ ಇರ್ತದೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಇರಬೇಕಾದ ಒಂದು ರಂಧ್ರ ಏನಾದ್ರೂ ಕ್ಲೋಸ್ ಆಯ್ತು ಅಂದ್ರೆ ಅಲ್ಲಿಗೆ ನಾವು ಅಂಗವಿಕಲರು. ಹಾಗೇನೆ ನಿವೇಶನಕ್ಕೂ ಅಷ್ಟೇ ಅಂಗವಿಕಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಈ ಒಂದು ನಿವೇಶನದ ಆಗೋಯ್ತು. ನೆಕ್ಸ್ಟ್ ಕೆಲವು ನಿವೇಶನ ಬಗ್ಗೆ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಎಲ್ಲಾ ದಿಕ್ಕು ಒಳ್ಳೆ ದಿಕ್ಕುಗಳೇ. ನನ್ನ ಹೆಸರಿಗೆ ಆಗ್ಬರಲ್ಲ, ಇವ್ರ ಹೆಸರಿಗೆ ಆಗ್ಬರಲ್ಲ ಅಂತಲ್ಲ. ಆದ್ರೆ ನಿಮ್ಮ ಮನೆಯಲ್ಲಿ 4 ಹೆಸರಿನವ್ರು ಇರ್ತೀರಿ. ಒಂದೇ ಹೆಸರಿನವ್ರು ಯಾರು 4-5 ಜನ ನೀವು ಇರೋದಿಲ್ಲ. ಗಂಡ ಹೆಂಡತಿ 2 ಮಕ್ಕಳು, ನಿಮ್ ತಂದೆ ತಾಯಿ ಇದ್ರೆ ಅವರೆಲ್ಲ ಒಂದೇ ಹೆಸರು ಇಟ್ಕೊಂಡಿರಕ್ಕಾಗತ್ತಾ? ಬೇರೆ ಬೇರೆ. ಹಾಗೆ ಎಲ್ಲರಿಗೂ ಆಗಿ ಬರ್ತದೆ ಎಲ್ಲಾ ದಿಕ್ಕುಗಳು. ಆದ್ರೆ ಮನೆಯನ್ನು ಕಟ್ಟಬೇಕಾದ್ರೆ, ನಿವೇಶನವನ್ನ ನೀವು ತೆಗೆದುಕೊಳ್ಬೇಕಾದ್ರೆ ಬಹಳ ಜಾಗೃತಿಯಿಂದ ತಗೊಳ್ಳಿ. ಯಾರೋ ಬ್ರೋಕರ್ ಒಂದು ಇದಕ್ಕೆ ನೀವು ಮಣಿದು ತಗೊಳ್ಳೋದಲ್ಲ. ಅಥವಾ ಯಾರೋ ಹೇಳ್ತಾರೆ, ಡೆವಲಪರ್ ಹೇಳ್ಬಿಡ್ತಾರೆ ಈ ನಿವೇಶನ ನಿಮ್ಗೆ ದೇವ ಮೂಲೆ ಬೆಳೆದಿದೆ ತಗೊಳ್ಳಿ ಅಂತ. ಕೆಲವರು ಈ ತರ ನೈಋತ್ಯ ಮೂಲೆ ಬೆಳೆದಿರೋದನ್ನ ಕೊಡಿಸ್ಬಿಡ್ತಾರೆ ನಿಮಗೆ. ಇದು ನೋಡಿ ನೈಋತ್ಯ ಮೂಲೆ, ನೀವು ತಿಳಿಸ್ಕೊಡ್ತೀನಿ ನೋಡಿ. ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ, ಇದು ಯಾವುದೇ ಕಾರಣಕ್ಕೂ ಯಾವ ದಿಕ್ಕು ಬೆಳಿಬಾರ್ದು. ಒಂದ್ ವೇಳೆ ನಾನು ಆಗ್ಲೇ ಹೇಳ್ದಂಗೆ ಬೆಳೆದಿದೆ ಅದೇ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಮನೆ ಕಟ್ಟುವಾಗ ಮಾತ್ರ ಮಾಡ್ಕೊಳ್ಳಿಕ್ ಆಗುತ್ತೆ. ಮನೆ ಕಟ್ಟಿ ಆದ್ಮೇಲೆ ಸರಿಪಡಿಸ್ತೀವಿ ಅಂದ್ರೆ ಅದು ಆಗದ ಕೆಲಸ. ಹಾಗೆ ಎಲ್ಲಾ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ. ಹಾಗಿದ್ದಾಗ ಇಂಥ ನಿವೇಶನಗಳನ್ನ ನೀವು ಆರಿಸ್ಕೊಳ್ಬೇಕಾದ್ರೆ ಎಡಬೇಡಿ. ಒಂದು ಯಾವ ವಿಚಾರದಲ್ಲಿ ನೀವು ಆತರ ಪಡಬಾರ್ದು ಅಂತ ಒಂದು ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮನೆ ಕಟ್ಟುವಂತ ವಿಚಾರ, ನಿವೇಶನ ತೆಗೆದುಕೊಳ್ಳುವಂತ ವಿಚಾರ, ನೀವೆರಡರಲ್ಲಿ ಆತರ ಬೇಡ. ಮದುವೆ ವಿಚಾರದಲ್ಲಿ ಆತರ ಬೇಡ. ಇನ್ನೊಬ್ರಿಗೆ ಹಣ ಕೊಡೋ ವಿಚಾರದಲ್ಲಿ ಆತರ ಬೇಡ. ಯಾರೋ ಬಂದು ಕಷ್ಟ ಹೇಳ್ಕೊಂಡ್ರು ಆತರ ಎಲ್ಲೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀರಿ. ನೀವು ಕೊಟ್ರಿ ಅಂತ ಇಟ್ಕೊಳ್ಳಿ, ನಿಮ್ಮಲ್ಲಿದ್ದಂತಹ ಮಹಾಲಕ್ಷ್ಮಿ ಅವನಡೆಗೆ ಹೋಗಿ ಅವನಲ್ಲಿದ್ದಂತ ದರಿದ್ರ ಲಕ್ಷ್ಮಿ ನಿಮ್ಮ ಕೈ ಸೇರುತ್ತೆ. ಇದು ಸತ್ಯ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಮದುವೆ ವಿಚಾರದಲ್ಲಿ 10 ಸಲ ತೂಗಿ ಅಳೆದು ಮದುವೆ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ ಅಂದ್ರೆ ಮನೆಗೆ ಬರುವಂತ ಸೊಸೆ ಅಥವಾ ಮನೆಗೆ ಬರುವಂತ ಅಳಿಯ, ಯಾಕೆ ನಾವು ಈ ಜಾಗೃತಿ ವಹಿಸಿ ಅಂತ ಹೇಳ್ತೀನಿ ಅಂದ್ರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ, ಆಯಾ ದೋಷ, ದಿಕ್ಕಿನ ದೋಷ, ಮತ್ತೆ ಆ ದಿಕ್ಕಿಗೆ ಅನುಗುಣವಾಗಿ ನೀವು ವಾಸ್ತುವಾಗಿ ಮನೆ ಕಟ್ಟಿಲ್ಲ ಅಂತಂದ್ರೆ ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ. ಯಾರು ಶತ್ರು ಆಗ್ತಾರೆ? ನಿಮ್ಮ ಮನೆಗೆ ಬರುವ ಸೊಸೆ ನಿಮಗೆ ಶತ್ರು ಆಗ್ಬಹುದು, ನಿಮ್ಮ ಮನೆಗೆ ಬರುವಂತ ಅಳಿಯ ಶತ್ರು ಆಗ್ಬಹುದು, ಅಥವಾ ಅವರ ತಂದೆ ತಾಯಿ ನಿಮಗೆ ಶತ್ರುಗಳಾಗ್ತಾರೆ, ಅವರ ನೆರೆಹೊರೆಯವರು ನಿಮಗೆ ಶತ್ರುಗಳಾಗ್ತಾರೆ. ಆದ್ರಿಂದಲೇ ನಾನು ಮದುವೆ ವಿಚಾರದಲ್ಲಿ ಆತರ ಬೀಳ್ಬೇಡಿ. ಇದೊಂದು ಗಮನದಲ್ಲಿ ಇಟ್ಕೊಂಡು ನೀವಾಗಿ. ನೆಕ್ಸ್ಟ್ ಸೈಟ್ ತಗೊಳ್ಳೋ ವಿಚಾರದಲ್ಲಿ ಹೇಳಿದ್ದೀನಿ ನಾನು, ಆತರ ಪಡಬೇಡಿ. 5 ಅಲ್ಲ 10 ಸಾವಿರ ಎಕ್ಸ್ಟ್ರಾ ಖರ್ಚಾಗ್ಲಿ, 10 ಸಾವಿರ ಕಳ್ಕೊಳ್ಳೋದ್ರಲ್ಲಿ ದೊಡ್ಡದಲ್ಲ. ಆದ್ರೆ ನೀವು 50 ಲಕ್ಷ ಕೋಟಿಗಟ್ಟಲೆ ಕಳ್ಕೊಬಿಡ್ತೀರಿ. ಗೊತ್ತಿಲ್ಲದೆ ಎಂತ ಒಂದು ನಿವೇಶನವನ್ನು ನೀವು ತೆಗೆದುಕೊಂಡ್ರಿ, ಅಲ್ಲಿ ಏನ್ ಲೋಪದೋಷಿ ಅಂತ ನಿಮಗೆ ಗೊತ್ತಿಲ್ಲ. ಬ್ರೋಕರ್ ಹೇಳಿದ್ರು, ಡೆವಲಪರ್ ಹೇಳಿದ್ರು, ತಗೊಂಡ್ರಿ. ಆದ್ರೆ ನಿಮ್ಗೆ ಯಾರು ನಂಬಿಕೆ ಬರ್ತದೆ, ವಾಸ್ತು ಕನ್ಸಲ್ಟೆಂಟ್ ಅಂದ್ರೆ ವಾಸ್ತು ಎಕ್ಸ್ಪರ್ಟ್ ಯಾರು ಇರ್ತಾರೆ ಅಂತವ್ರನ್ನ ಸಲಹೆ ತೆಗೆದುಕೊಂಡು ಅವ್ರನ್ನ ಗೌರವಿತವಾಗಿ ಕರೆದುಕೊಂಡು ಹೋಗಿ ನಿವೇಶನವನ್ನ ಕಾಂಪಾಸ್ ಇಟ್ಟು ದಿಕ್ಸೂಚಿಗೆ ಅನುಗುಣವಾಗಿದೆಯಾ ನೋಡಿ ತಗೊಳ್ಳಿ. ಒಂದ್ ವೇಳೆ ಇಲ್ವಾ, ನಾವು ಮನೆ ಕಟ್ಟುವ ಸರಿ ಮಾಡ್ಕೊಳ್ಳೋ ಅವಕಾಶ ಇದೆ ಅಂತ ವಾಸ್ತು ತಜ್ಞರು ನಿಮ್ಗೆ ಹೇಳಿದ್ರೆ ಆ ನಿವೇಶನ ತಗೊಳ್ಳಿ. ಹಾಗಂತ ಹೇಳ್ತಾ, ಯಾರು ಈ ಸಂಚಿಕೆಯನ್ನ ನೋಡ್ತಾ ಇದ್ರಿ ದಯಮಾಡಿ ನನ್ನ ಚಾನಲ್ ಅನ್ನ ನೋಡಿ, ನನ್ನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡಷ್ಟು ನಾವು ನೆಕ್ಸ್ಟ್ ಹೊಸ ಇದನ್ನ ತರ್ಲಿಕ್ಕೆ, ಯಾಕೆ ನಾನು ಹೊಸಬ, ನಾನು ಮೊದಲೇ ಓಪನ್ ಆಗಿ ಹೇಳ್ಬಿಡ್ತೀನಿ. ನಾನು ಈ ಶಾಸ್ತ್ರನ ಸತತ ನಾನು 2015ರಿಂದ ಕಲಿತಾ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ನಾನು ಒಂದು ಸ್ವಂತ ಮನೆಯನ್ನ ಕಟ್ಟಿ ಇವತ್ತು ನೆಮ್ಮದಿ ಜೀವನ ಮಾಡ್ತಾ ಇದ್ದೀನಿ. ಆರ್ಥಿಕವಾಗಿ ನೆಮ್ಮದಿ ಇದ್ದೀನಿ, ಆರೋಗ್ಯದಲ್ಲಿ ನೆಮ್ಮದಿ ಇದ್ದೀನಿ, ಮನಃಶಾಂತಿ ಇದೆ, ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗ್ತಾ ಇದೆ. ಹಾಗೇನೆ ಗಂಡ ಹೆಂಡತಿ ಬಾಂಧವ್ಯ ವೆರಿ ಸೂಪರ್ ಆಗಿದೆ. ನೀವು ನಂಬಿ ಬಿಡಿ, ಒಂದ್ಸಲ ಬೇಕಾದ್ರೆ ಬಂದು ನನ್ನ ಆಫೀಸ್ ವಿಸಿಟ್ ಕೊಡಿ, ನನ್ನ ಮನೆ ನೋಡಿ. ಸಮಾಜದಲ್ಲಿ ಏನ್ ಸಿಗ್ಬೇಕಾಗಿದೆ ಆ ಗೌರವ ನನಗೆ ಸಿಗ್ತಾ ಇದೆ. ಇನ್ನು ಹೆಚ್ಚಿನ ಗೌರವ ಸಿಗ್ಬೇಕು ಅಂದ್ರೆ ನಾನು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಆಗ ನನಗೆ ಸಮಾಜದಲ್ಲಿ ಸಿಗೋ ಸ್ಥಾನಮಾನ ಗೌರವ ಸಿಕ್ಕೇ ಸಿಗುತ್ತೆ. ಅದನ್ನ ಯಾರಿಂದಲೂ ಕಿತ್ಕೊಳ್ಳಿಕ್ಕಾಗಲ್ಲ. ಆದ್ರೆ ನನ್ನೊಳಗಿದೆ ಅದನ್ನ ನಾನು ತೆಗೆದುಕೊಳ್ಳೋದು. ಏನು, ನಾನು ಒಳ್ಳೇದನ್ನ ಜನಕ್ಕೆ ಕೊಟ್ರೆ ನನಗೆ ಗೌರವ ಸಿಗುತ್ತೆ. ನಾನು ಬೇಡವಾಗಿದ್ದನ್ನ, ಸುಳ್ಳನ್ನ, ದಗಲ್ಬಾಜಿಯನ್ನ, ಬೇಡವಾಗಿದ್ದನ್ನ ಹೇಳಿ ನಿಮಗೆ ಯಾಮಾರಿಸಿದ್ರೆ ನೀವೇ ನಮಗೆ ಚೀಮಾರಿ ಹಾಕಿ ನಮಗೆ ಮುಗು ಕುಗಿತೀರಿ. ಹಾಗಂತ ಹೇಳ್ತಾ, ಈ ಒಂದು ಸೈಟಿನ ಫಸ್ಟ್ ನೀವು ಮಾಡಬೇಕಾಗಿದ್ದು ಸೈಟಿನ ವಿಚಾರ.
ಯಾಕೆಂದ್ರೆ ಒಂದು ನಿವೇಶನ ಅನ್ನೋದು ನಿಮ್ಮ ಮನೆಗೆ ಒಂದು ಮಗು ಅಥವಾ ಒಂದು ಗಂಡು ಮಗು ಅಥವಾ ಒಂದು ಹೆಣ್ಣು ಮಗು ಆಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಒಬ್ಬ ಮನೆಗೆ ಸುಂದರವಾದಂತ ಮಹಾಲಕ್ಷ್ಮಿ ತರ ಸೊಸೆಯಾಗಿ ಬರ್ಬೋದು, ಅಥವಾ ಮಗನ ರೂಪದ ಒಬ್ಬ ಅಳಿನಾಗಿ ಬರ್ಬೋದು ಈ ನಿವೇಶನ. ಆದ್ರೆ ನಿವೇಶನ ತಗೊಳ್ಳಿ, ಯಾವ ದಿಕ್ಕಾದ್ರೂ ತಗೊಳ್ಳಿ, ಎಲ್ಲಾ ದಿಕ್ಕು ಒಳ್ಳೆ ದಿಕ್ಕಿದೆ. ಆದ್ರೆ ಯಾವ ದಿಕ್ಕಿನ ತಗೋಬಾರ್ದು ಅಂತ ಈಗ ಮುಂದಿನ ಸಂಚಿಕೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.